ಮಕ್ಕಳಿಗಾಗಿ ಪೌಷ್ಟಿಕ ಆಹಾರ ಕುರಿತು ಪ್ರಬಂಧ. ಪೀಠಿಕೆ. ಆರೋಗ್ಯವೇ ಭಾಗ್ಯ ಎಂಬ ಗಾದೆಯಂತೆ ಮನುಷ್ಯನ ಜೀವನದಲ್ಲಿ ಎಲ್ಲಕ್ಕಿಂತ ದೊಡ್ಡ ಸಂಪತ್ತು ಎಂದರೆ ಅದು ಉತ್ತಮ ಆರೋಗ್ಯ. ನಾವು ತಿನ್ನುವ ಆಹಾರವೇ ನಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ನೇರವಾದ ಪ್ರಭಾವ ಬೀರುತ್ತದೆ. ಅದರಲ್ಲೂ ಬೆಳೆಯುವ ಮಕ್ಕಳ ಹಂತದಲ್ಲಿ ಪೌಷ್ಟಿಕ ಆಹಾರದ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಪೌಷ್ಟಿಕ ಆಹಾರ ಎಂದರೇನು? ನಮ್ಮ ದೇಹಕ್ಕೆ ಬೇಕಾದ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್, ಜೀವಸತ್ವಗಳು, ಖನಿಜಾಂಶಗಳು ಮತ್ತು ಕೊಬ್ಬಿನಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಒಳಗೊಂಡಿರುವ ಆಹಾರವನ್ನು ಪೌಷ್ಟಿಕ ಆಹಾರ ಎನ್ನುತ್ತೇವೆ. ಇದನ್ನು ಸಮತೋಲಿತ ಆಹಾರ ಎಂದು ಕರೆಯುತ್ತಾರೆ. ಪೌಷ್ಟಿಕ ಆಹಾರದ ಮೂಲಗಳು: ಧಾನ್ಯಗಳು, ಅಕ್ಕಿ, ರಾಗಿ, ಗೋಧಿ ಇವು ಶಕ್ತಿಯನ್ನು ನೀಡುತ್ತವೆ. ತರಕಾರಿ ಮತ್ತು ಹಣ್ಣುಗಳು, ಇವುಗಳಿಂದ ಅಗತ್ಯವಾದ ವಿಟಮಿನ್ ಮತ್ತು ನಾರಿನಾಂಶ ದೊರೆಯುತ್ತದೆ. ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಮೂಳೆಗಳ ಬಲಕ್ಕೆ ಕ್ಯಾಲ್ಸಿಯಂ ನೀಡುತ್ತವೆ. ಬೇಳೆಕಾಳುಗಳು ದೇಹದ ಸ್ನಾಯುಗಳ ಬೆಳವಣಿಗೆಗೆ ಪ್ರೋಟೀನ್ ಒದಗಿಸುತ್ತವೆ. ಜಂಕ್ ಫುಡ್ಗಳ ದುಷ್ಪರಿಣಾಮ: ಇಂದಿನ ದಿನಗಳಲ್ಲಿ ಮಕ್ಕಳು ಕುರುಕುಲು ತಿಂಡಿಗಳು, ಪಿಜ್ಜಾ, ಬರ್ಗರ್ ಮತ್ತು ತಂಪು ಪಾನೀಯಗಳತ್ತ ಹೆಚ್ಚು ಆಕರ್ಷಿತರಾಗುತ್ತಿದ್ದಾರೆ. ಇವುಗಳಲ್ಲಿ ಪೌಷ್ಟಿಕಾಂಶ ಕಡಿಮೆ ಇರುತ್ತದೆ ಮತ್ತು ಬೊಜ್ಜು, ಆಲಸ್ಯದಂತಹ ಸಮಸ್ಯೆಗಳಿಗೆ ಕಾರಣವಾಗುತ್ತವೆ. ಆದ್ದರಿಂದ ಇವುಗಳಿಂದ ದೂರವಿರುವುದು ಉತ್ತಮ. ಉಪಸಂಹಾರ: ಮಕ್ಕಳು ದೇಶದ ನಾಳಿನ ಪ್ರಜೆಗಳು. ಅವರು ಆರೋಗ್ಯವಾಗಿ ಸದೃಢವಾಗಿ ಬೆಳೆದರೆ ಮಾತ್ರ ಸದೃಢ ಸಮಾಜ ನಿರ್ಮಾಣ ಸಾಧ್ಯ. ಪೋಷಕರು ಮತ್ತು ಶಿಕ್ಷಕರು ಮಕ್ಕಳಲ್ಲಿ ಬಾಲ್ಯದಿಂದಲೇ ಪೌಷ್ಟಿಕ ಆಹಾರ ಸೇವಿಸುವ ಅಭ್ಯಾಸವನ್ನು ಬೆಳೆಸಬೇಕು. ಸತ್ವಯುತ ಆಹಾರ ಸೇವಿಸೋಣ. ಆರೋಗ್ಯವಂತ ಭಾರತವನ್ನು ನಿರ್ಮಿಸೋಣ. ಧನ್ಯವಾದಗಳು.